ವೀಕ್ಷಕರೇ ನಮಸ್ಕಾರ. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರುವಂಥ ಜಾಗ ಬೆಂಗಳೂರಿನ ಉತ್ತರಹಳ್ಳಿಯ ಹ್ಯಾಪಿ ವ್ಯಾಲಿ ಲೇಔಟ್ನಲ್ಲಿರುವಂತಹ ದೇವಗಿರಿ ಎಮರಾಲ್ಡ್ಸ್ನ ಅಪಾರ್ಟ್ಮೆಂಟಲ್ಲಿ. ಸೊ ನೋಡ್ತಾ ಇದ್ದೀರಲ್ವಾ, ರಾಜಲಕ್ಷ್ಮಿ ನಿವಾಸ. ಈ ನಿವಾಸದಲ್ಲಿ ಸೊಸೆಯಂದರು ಕಾಯ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅವ್ರ ಜೊತೆ ಮಾತುಕತೆ ಏನಾಗುತ್ತೆ, ಆಟ ಏನಾಗುತ್ತೆ, ಜೊತೆಗೆ ಹಾಡು ಕೂಡ ಇದೆ. ಹೇಗೆಲ್ಲ ಸಾಗುತ್ತೆ ಸಂಚಿಕೆ ನೋಡೋಣ. ಬೆಲ್ ಮಾಡೋಣ. ನಮಸ್ಕಾರ. ತುಂಬ ಸಂತೋಷ ಮ್ಯಾಮ್. ಸ್ಮಾರ್ಟಾಗಿ ರೆಡಿ ಆಗಿದ್ದೀರಾ? ಶುರು ಮಾಡೋಣ. ಪ್ಲೀಸ್ ಕಮ್. ತುಂಬ ಸಂತೋಷ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಮ್ಮ ಕೂಡ ತುಂಬ ಧನ್ಯವಾದಗಳು. ಸೊ ಇವತ್ತಿನ ಸ್ಮಾರ್ಟ್ ಸೊಸೆಯಂದರು. ಸೊ ಆಟ ಆಡೋಣ ಅಲ್ವಾ? ಸೊ ನೀವು ರೆಡಿ ಇದ್ದೀರಾ? ಆ್ಯಂಡ್ ನೀವು ರೆಡಿ ಇದ್ದೀರಾ? ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ರೆಡಿ ಇದ್ದಾರೆ. ಶುರು ಮಾಡೋಣ ಇವತ್ತಿನ ಸಂಚಿಕೆ ಸ್ಮಾರ್ಟ್ ಸೊಸೆಯಂದಿರು. ಈ ಸಂಚಿಕೆಯಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಪದ್ಮಾವತಿ ಅವರು. ಮೇಡಮ್ ನಮಸ್ಕಾರ. ಸರ್. ಹೇಳಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಓಕೆ. ನನ್ನ ಹೆಸರು ಪದ್ಮಾವತಿ. ಐ ಆಮ್ ಎನ್ ಹೌಸ್ ವೈಫ್. ನಮ್ಮ ಯಜಮಾನ್ರ ಹೆಸರು ಹರೀಶ್ ಕುಮಾರ್, ನನ್ನ ಮಗಳ ಹೆಸರು ಅಮೃತ, ನನ್ನ ಮಗ ಹೆಸರು ಸುಹಾಸ್ ಕುಮಾರ್. ಓಕೆ. ಸೊ ಇಷ್ಟು ದಿನ ಕೆಲಸ ಅದು ಇದು ಅಂತೆಲ್ಲ ಬ್ಯುಸಿ ಆಗಿರ್ತೀರಾ. ಇವತ್ತು ಆಟದ ಜೊತೆಗೆ ಒಂದಷ್ಟು ಮಾಹಿತಿ ಕೊಡಬೇಕು. ಓಕೆನಾ? ರೆಡಿ ಅಲ್ವಾ? ಇದ್ರ ಜೊತೆ ನಿಮ್ಮ ಫ್ರೆಂಡ್ ಮತ್ತೊಬ್ಬ ಸೊಸೆನೂ ಆಗಿದ್ದಾರೆ ಇಲ್ಲಿ, ಅವ್ರನ್ನ ಮಾತಾಡ್ಸೋಣ. ಸೊ ಪಲ್ಲವಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಖುಷಿ ಆಗಿದ್ದೀರಾ? ಖಂಡಿತ ಖುಷಿ. ಇಬ್ರು ಫ್ರೆಂಡ್ಸು ಹೇಳಬೇಕು ಅಂದ್ರೆ, ಫ್ರೆಂಡ್ಸು ಜೊತೆಗೆ ಸೊಸೆ ಅಂದ್ರು. ಐ ಮೀನ್ ಟು ಸೇ ಬೇರೆ ಬೇರೆ ಮನೇಲಿ ಇರ್ತಾರೆ. ಅತ್ತೆಯವರಿಲ್ಲ ಇಲ್ಲಿ. ಅತ್ತೆ ಯಾಕಿಲ್ಲ ಅನ್ನೋದು ಆಮೇಲೆ ಹೇಳ್ತೀನಿ ನಾನು. ಹೇಳಿ ಮ್ಯಾಮ್, ಚಿಕ್ಕದಾಗಿ ನಿಮ್ಮ ಪರಿಚಯ. ನನ್ನ ಹೆಸರು ಪಲ್ಲವಿ. ನನ್ನ ಮನೆಯವರ ಹೆಸರು ಶ್ರೀ ಪಂಚಾಕ್ಷರಿ ಅವರು. ನಾವು ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಪ್ರಣವ್. ಓಕೆ. ಸೊ ನಿಮ್ಮ ಹಾಬೀಸ್ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ನಾನು ಎಂಬ್ರಾಯ್ಡ್ರಿ ಮಾಡ್ತೀನಿ, ಕುಚ್ಚುಗಳು ಹಾಕ್ತೀನಿ, ಮತ್ತೆ ಟಿವಿ ನೋಡೋದು, ಮತ್ತೆ ತಟ್ ಅಂತ ಹೇಳಿ ಕಾರ್ಯಕ್ರಮ ನೋಡೋದು, ಆಮೇಲೆ ಚಂದನ ವಾಹಿನಿಯಲ್ಲಿ ಪ್ರಸಾರ ಆಗಂತ ನ್ಯೂಸ್ ನೋಡೋದು. ಅದಷ್ಟು ಒಂದು ಸಂತೋಷ ಮೇಡಮ್. ಸೊ ಒಟ್ಟಲ್ಲಿ ರೆಡಿ ಆಗಿದ್ದಾರೆ. ಎಸ್ ವೀಕ್ಷಕರು, ಅದನ್ನ ಹೇಳ್ತಾ ಇದ್ದೆ, ಯಾಕೆ ಇವತ್ತು ಇಬ್ಬರು ಸೊಸೆಯರೇ ಇದ್ದಾರೆ ಇಲ್ಲಿ ಅಂತಂದರೆ, ಪದ್ಮಾವತಿಯವರ ಅತ್ತೆ ಕಾಲವಾಗಿದ್ದಾರೆ, ಇನ್ನು ಪಲ್ಲವಿಯವರ ಅತ್ತೆ ಊರಲ್ಲಿದ್ದಾರೆ. ಸೊ ಹಾಗಾಗಿ ಅವರು ಹಳ್ಳಿ ಊರಲ್ಲಿದ್ದಾರೆ. ಇವ್ರ ಯಜಮಾನರ ಕೆಲಸದ ನಿಮಿತ್ತ ಬೆಂಗಳೂರಲ್ಲಿದ್ದಾರೆ. ಸೊ ಹಾಗಾಗಿ ಸೊಸೆಯಂದ್ರಾಗಿ ಏನು ಜೀವನದಲ್ಲಿ ಅವರ ಸೂತ್ರಗಳನ್ನು ಬಳಸ್ತಾ ಇದ್ದಾರೆ, ಕುಟುಂಬನ ಸಂತೋಷವಾಗಿಡೋದಕ್ಕೆ ಅನ್ನೋದನ್ನು ಚರ್ಚೆ ಮಾಡ್ತಾ, ಮಜಾ ಮಾಡ್ತಾ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಶೋರ್ ಅಲ್ವಾ? ರೆಡಿ ಅಲ್ವಾ ನೀವು? ಆ್ಯಂಡ್ ರೆಡಿ ಅಲ್ವಾ? ಎಲ್ಲ ರೆಡಿ ಅಲ್ವಾ? ನೀವು ರೆಡಿ ಅಲ್ವಾ? ಎಸ್. ವೀಕ್ಷಕರೇ, ಶುರು ಮಾಡೋಣ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ. ಮೇಡಮ್, ನಿಮ್ಮಿಂದ ಶುರು ಮಾಡ್ತೀನಿ. ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ಮದುವೆಗೂ ಮುಂಚೆ ಎಸ್ಪೆಷಲಿ ನನ್ನ ಮದುವೆ ಆದಮೇಲೆ ಹಾಗಿರ್ತೀನಿ ಹೀಗಿರ್ತೀನಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೇಳಬೇಕು ಅಂದರೆ. ಸೊ ನೀವು ನಾನು ಹೀಗಿರ್ಬೇಕು, ಮದುವೆ ಆದಮೇಲೆ ಹಾಗಿರ್ಬೇಕು ಅಂದ್ಕೊಂಡಿರ್ತೀರಿ. ಮದುವೆ ಆದಮೇಲೆ ಕೆಲವೊಂದು ಸಾಧ್ಯ ಆಗುತ್ತೆ, ಕೆಲವೊಂದು ಸಾಧ್ಯ ಆಗಲ್ಲ. ಅಂದರೆ ಹೊಂದಾಣಿಕೆ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ನೀವು ಹೇಳೋದಾಯ್ತು ಅಂದರೆ, ನಿಮ್ಮ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದನ್ನ ಹೇಗೆ ನೀವು ಅದನ್ನ ರೂಢಿಸ್ಕೊಂಡ್ರಿ, ಹೇಗೆ ಬದಲಾಯಿಸ್ಕೊಂಡ್ರಿ? ಮದುವೆಗೆ ಮುಂಚೆ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದೆ, ಆಗಿಲ್ಲ. ಓಕೆ, ಮದುವೆ ಆದಮೇಲೆ ಇಲ್ಲಿ ಅಡ್ಜಸ್ಟ್ ಆಗೋಯ್ತು. ಅತ್ತೆ ಮಾವ ಯಜಮಾನ್ರ ಜೊತೆ ಅಡ್ಜಸ್ಟ್ ಆಗೋಯ್ತು. ಸಂದರ್ಭ ಹಂಗಿತ್ತು ಅಲ್ವಾ? ನಾವಿಲ್ಲ, ನೋ ನೀಡ್ ಟು ವರ್ಕ್, ಅದು ಕೆಲಸ ಮಾಡಬೇಕು ಅಂತ ಇದು ಪರಿಸ್ಥಿತಿ ಬಂದಿಲ್ಲ. ಓಕೆ, ಐ ಆಮ್ ಖುಷಿ ಇದೆ. ಅಂದ್ರೆ ಒಂದು ಹೊಂದಾಣಿಕೆಯಿಂದ ಹೋಗುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಹೌದು ಸರ್, ತುಂಬಾ ಮುಖ್ಯ ಆಗುತ್ತೆ ಅಂತೀರಿ. ಓಕೆ, ಬಿಕಾಸ್ ಯಾಕಂದ್ರೆ ನಾವು ನೋಡ್ತೀವಿ ಎಲ್ಲೂ ಈ ಹೊಂದಾಣಿಕೆ ಇಲ್ದಿದ್ದಕ್ಕೋಸ್ಕರನೇ ಏನೇನೋ ಆಗುತ್ತೆ ಅಲ್ವಾ? ಓಕೆ, ಹಂಗೇನಿಲ್ಲ ಸರ್, ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಡ್ರು. ಓಕೆ, ಸಂತೋಷ. ಇನ್ನೊಂದು ಚಿಕ್ಕ ಪ್ರಶ್ನೆ ನಿಮಗೇನು ಅಂತಂದ್ರೆ, ಮದುವೆ ಆಗೋಕ್ಕೂ ಮುಂಚೆ ಅಡುಗೆ ಬರುತ್ತೋ ಬರಲ್ವೋ ಇದೆಲ್ಲ ಎರಡನೇ ವಿಷಯಗಳು. ಬಟ್ ಮದುವೆ ಆದ್ಮೇಲೆ ಒಂಥರದ್ದು ರೆಸ್ಪಾನ್ಸಿಬಿಲಿಟಿ ಅದು ಅಲ್ವಾ? ನೀವು ಬರ್ತಿತ್ತ ಮುಂಚೆ ಅಡುಗೆ? ಬರ್ತಾಯಿತ್ತು ಸರ್. ಏನೇನು ಮಾಡ್ತಾ ಇದ್ರಿ? ಎಲ್ಲ ಮಾಡ್ತಿದ್ದೆ ಸರ್, ಪರವಾಗಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ತಿದ್ವಿ. ಸೊ ಮದುವೆ ಆದ್ಮೇಲೆ ಹೆಂಗೆ, ಇಲ್ಲಿ ಈ ಮನೆಗೆ ಬಂದ್ಮೇಲೆ ಇಲ್ಲಿಯ ರುಚಿಗೆ ತಕ್ಕ ಹಾಗೆ ಅಥವಾ ಇಲ್ಲಿ ಪದ್ಧತಿ ತಕ್ಕ ಹಾಗೆ ನೀವು ಕೂಡ ಬದಲಾಗಬೇಕಲ್ವಾ? ಅಲ್ಲಿ ಸ್ವಲ್ಪ ಸ್ಪೈಸಿ ಇತ್ತು ಅಮ್ಮನ ಮನೇಲಿ, ಇಲ್ಲಿ ಸ್ವಲ್ಪ ಖಾರ ಕಮ್ಮಿ. ನೀವು ಖಾರ ತಿಂದು ಬೆಳೆದಿದ್ರಿ ಹಾಗೆ? ಹೌದು ಸರ್. ಇಲ್ಲಿ ಖಾರ ಇಲ್ಲ. ಹೌದು. ಓಕೆ, ಏನ್ ರುಚಿಯಾಗಿ ಏನ್ ಮಾಡಿದ್ರಿ ಫಸ್ಟ್ ಅಡುಗೆ ಮಾಡ್ಬೋದು? ಅಲ್ಲ ಅಂದ್ರೆ ಮದುವೆ ಆಗಿ ಬಂದ ತಕ್ಷಣ ಫಸ್ಟ್ ಏನ್ ಮಾಡಿ ಬಡಿಸಿದ್ರಿ? ಪಲಾವ್ ಮಾಡಿದೆ ಸರ್. ಫುಲ್ ಮಿಕ್ಸ್ ಪಲಾವ್ ಮಾಡಿ ರುಚಿ ಕೊಟ್ಬಿಟ್ಟಿದ್ದಾರೆ. ಹೌದು ಸರ್. ಸರಿ, ಈಗ ಪಲ್ಲವಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಸೇಮ್ ಕ್ವೆಶನ್ ಕೇಳ್ತೀನಿ. ಸಾಮಾನ್ಯವಾಗಿ ನಮಗೆ 108 ಆಸೆ ಇರುತ್ತೆ ಮದುವೆಗೆ ಮುಂಚೆ ಅಲ್ವಾ? ಮದುವೆ ಆದ್ಮೇಲೆ ಅಯ್ಯೋ ಅದೆಲ್ಲ ಆಗಿಲ್ಲ ಅಂತ ಬೇಜಾರು ಪಟ್ಕೊಳ್ಳೋರೆ ಹೆಚ್ಚಿದ್ದಾರೆ. ಬಟ್ ಎಲ್ಲೊಂದು ಕಾಂಪ್ರಮೈಸ್ ಅಂತ ಆಗ್ಬೇಕಾಗುತ್ತೆ. ಕಾಂಪ್ರಮೈಸ್ ಅನ್ನೋದಕ್ಕಿಂತ ಹೊಂದಾಣಿಕೆ ಆಗಲೇಬೇಕು, ಬದುಕಿನ ಭಾಗ ಅದು. ಸೊ ನಿಮ್ಮ ಜೀವನದ ಬಗ್ಗೆ ಹೇಳೋದಾದ್ರೆ ಈ ವಿಷಯದಲ್ಲಿ?
ಅಂದರೆ ನಮ್ಮ ಮನೆಯಲ್ಲಿ ನಾವು 4 ಜನ, ಅಪ್ಪ ಅಮ್ಮ ನಾನು ತಮ್ಮಂಗೆ ತುಂಬ ಏಜ್ ಡಿಫ್ರೆನ್ಸ್ ಇತ್ತು, ನನಗೂ ಅವನಿಗೂ ತುಂಬ ಜಗಳಾಡ್ತಿದ್ವಿ. ಅದರಿಂದ ಅವರು ಯಾವಾಗಲೂ ನಮ್ಮ ತಂದೆ ಹೇಳ್ಕೊಡ್ತಿದ್ದಿದ್ದು ಮೊದಲನೇ ಪಾಠ ಅಂದರೆ ಕಾಂಪ್ರಮೈಸ್ ಆಗಬೇಕು ಅನ್ನೋದು. ಸೊ ಅವ್ರು ಅವಾಗ ಹೇಳ್ಕೊಟ್ಟಿದ್ದಂಥ ನನಗೆ ಜೀವನದ ಒಂದು ಮುಖ್ಯವಾದ ಪಾಠ, ಜೀವನ ಪರ್ಯಂತ ಅದು ತುಂಬ ಮುಖ್ಯವಾದ ಹೆಲ್ಪ್ ಆಯಿತು. ಹಿಂಗೆ ಇರುತ್ತೆ ಲೈಫು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಸಿಚುವೇಶನ್ಗೆ ತಕ್ಕಂಗೆ ಏನು ಬರುತ್ತೆ ಅದನ್ನು ಫೇಸ್ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಎಲ್ಲೋ ನಮ್ಮ ಜೀವನ ನಾವು ಗೆಲ್ಲೋದೇ ಆ ವಿಷಯದಲ್ಲಿ ಅಂತ ಅನ್ಸ್ಬಿಡುತ್ತೆ. ಎಸ್. ಅಡುಗೆ ಬರ್ತಿತ್ತ ನೀವು ಮದುವೆ ಮುಂಚೆ? ಹಾಂ, ಸ್ವಲ್ಪ ಮಾಡ್ತಾ ಇದ್ದೆ. ಸ್ವಲ್ಪ ಅಂದರೆ ಉಪ್ಪಿಟ್ಟು, ಚಿತ್ರಾನ್ನ, ಟ್ರಿಪಲ್ ಪರೋಟ ಇದೆಲ್ಲ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಅಂದರೆ ನಂದು ಸೋದರ ಮಾವನ ಮನೆಗೆ ಹೋದಾಗ ಟ್ರೈ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಬರ್ತಾ ಇತ್ತು. ಮದುವೆ ಆದಮೇಲೆ ಇನ್ನೇನು ಅದೇ ಅಲ್ಲ ಜೀವನ ಅದು. ಸೊ ಚೆನ್ನಾಗೇ ಮಾಡ್ತೀನಿ ಈಗ. ಕಲಿಬೇಕಾಗತ್ತಲ್ಲ, ಬರೀ ಹೆಣ್ಮಕ್ಳು ಅಂತ ಅಷ್ಟೇ ಅಲ್ಲ, ಗಂಡ್ಮಕ್ಳು ಒಂದಷ್ಟು ವಿಷಯಗಳನ್ನ ಕಲಿತಾರೆ, ಅವರು ಬದಲಾಗ್ತಾರೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ ಅಲ್ವಾ. ಹೇಳಿ ಮಾ. ಆ್ಯಂಡ್ ಚಿಕ್ಕ ಕ್ವೆಶನ್, ನೀವು ಹೇಳಿದ್ರಿ ಆಗಲೇ ನಿಮ್ಮ ಹವ್ಯಾಸಗಳಂತ ಕುಚ್ಚು ಕಟ್ತೀನಿ ಅದು ಅಂತೆಲ್ಲ ಹೇಳ್ತಿದ್ರಿ ನೀವು. ಹೆಂಗೆ ಇದೆಲ್ಲ ನಿಮಗೆ ಅಭ್ಯಾಸ ಆಗಿದ್ದು? ಅಂದರೆ ನಿಮ್ಮ ಮನೆಯ ಪರಿಸರನ ಅಥವಾ ಮನೇಲಿ ಮಾಡ್ತಾ ಇದ್ರಾ ಅಥವಾ ನೋಡಿ ಕಲ್ತ್ಕೊಂಡ್ರಾ? ಏನಾದರೂ ಒಂದು ಕುಚ್ಚು ಹಾಕೋದು ಅಥವಾ ಎಂಬ್ರಾಯ್ಡ್ರಿ ಇರೋದು ಅದೆಲ್ಲ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಅದನ್ನು ಮನೆಗೆ ಬಂದು ಪ್ರಯತ್ನ ಪಡ್ತಾ ಇದ್ದೆ. ಮತ್ತು ಅದನ್ನು ಯಾವ್ದು ಮನೆಯಲ್ಲಿ ಬೇಡ ಅಂತಾರೋ ಅದನ್ನು ತುಂಬ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ, ಬೇಡ ಅಂದಿದೆ ಮಾಡೋದು ಜಾಸ್ತಿ. ಹಾಗಾಗಿ ನಂಗೆ ಎಂಬ್ರಾಯ್ಡ್ರಿನಲ್ಲಿ ಅವಾಗಿಂದನೂ ಚಿಕ್ಕದ್ರಿಂದನೂ ಓದೋ ಟೈಮಿಂದನೂ ತುಂಬ ಇಂಟ್ರೆಸ್ಟ್ ಆಯಿತು. ಸೊ ಅದು ಇವಾಗಲೂ ಕೂಡ ಅದು ಮುಂದುವರಿಸ್ಕೊಂಡಿದ್ದೀನಿ. ನಿಮ್ಮ ಕೆಲಸಗಳಂತೂ ಒಟ್ಟಲ್ಲಿ ಮಾಡ್ಕೊತೀರಿ, ನಮ್ದು ಏನಿರುತ್ತೆ ಅದೆಲ್ಲ ನಾನೇ ಇದು ಮಾಡ್ತೀನಿ. ಎಷ್ಟು ದುಡ್ಡು ಉಳಿಸ್ತೀವಿ ಗೊತ್ತಾ ನೀವು? ಆ ಥರ ಏನಿಲ್ಲ ಸರ್, ಸೇವ್ ಆಗುತ್ತೆ ಗೊತ್ತಾ, ಅದು ಕೂಡ ಒಂದು ಹೆಲ್ಪ್ ಮೇಡಮ್. ಎಸ್. ಪದ್ಮಾವತಿ ಮೇಡಮ್ ಹೇಳಿ, ನಿಮ್ದು ಊರು ಯಾವುದು? ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 20 ವರ್ಷ ಆಯಿತು. ನನ್ನ ಅಮ್ಮನ ಮನೆ ಕ್ಯಾರ್ಪುರ್ ಸರ್. ಮೇಡಮ್ ಹೇಳಿ, ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮೂಲತಃ ಯಾವ ಊರಿನವ್ರು ನೀವು? ಸೊ ನಮ್ಮ ಮದುವೆಯಾಗಿ 18 ವರ್ಷ ಆಯಿತು. ಮೂಲತಃ ಅಂದರೆ ಶ್ರೀರಂಗಾಲ ಅಂತ, ಕುಶಾಲನಗರದಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ. ಬಟ್ ಇರೋದೆಲ್ಲ ಮೈಸೂರಲ್ಲೇ ಇರೋದು, ತಂದೆ ತಾಯಿ ಎಲ್ಲ ಮೈಸೂರಲ್ಲೇ ಇರೋದು. ನಾನೊಂದು ಮದುವೆ ಮಾಡಿ ಕೊಟ್ಟಿರೋದು HD ಕೋಟೆ ಹತ್ರ ಸಂತೆ ಸರ್ಗೂರು ಅಂತ ಬರುತ್ತೆ, ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಓಕೆ. ಅತ್ತೆ ಮಾವ ಎಲ್ಲ ಅಲ್ಲೇ ಇದ್ದಾರೆ. ಅಲ್ಲಿದ್ದಾರೆ. ಸಂತೋಷ. ವೀಕ್ಷಕರೇ, ಇದಾಗಿತ್ತು ಪದ್ಮಾವತಿಯವರು ಹಾಗೇನೆ ಪಲ್ಲವಿಯವರು ಒಂದು ಸ್ವಲ್ಪ ಮಾಹಿತಿನ ಈಗ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟಿದೆ, ಜೊತೆಗೆ ಆಟ ಇದೆ, ಹಾಡಿದೆ, ಸಾಕಷ್ಟಿದೆ ತಿಳ್ಕೊಳ್ಳುವಂಥದ್ದು. ನಾವು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅವನು ಕೂಡ ಅಳವಡಿಸ್ಕೊಳ್ತಾ ನಮ್ಮ ಸಂಸಾರನ ಸುಖ ಸಂಸಾರವಾಗಿ ಮಾಡ್ಕೊಳ್ಳೋಣ ಅಲ್ವಾ. ಸೊ ನೆಕ್ಸ್ಟ್ ಒಂದು ಫನ್ ಆ್ಯಕ್ಟಿವಿಟಿ ಇದೆ, ನೀವು ಎಲ್ಲೂ ಹೋಗದೆ ಕಾಯ್ತಾ ಇರಿ, ಹಿಂಗೋಗಿ ಹಂಗೆ ಬಂದುಬಿಡ್ತೀನಿ. ಚಿಕ್ಕ ಬ್ರೇಕ್ ನಾವು ತಗೋಣ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರೋ. ಸ್ಮಾರ್ಟ್ ಸೊಸೆಯಂದಿರು ಈ ಕಾರ್ಯಕ್ರಮ ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇದೆ. ಯಾಕೆ ಈ ಟಾಪಿಕ್ ಯಾಕೆ ತಗೊಂಡಿದ್ದೀರಿ? ಯಾಕಂದರೆ ನನಗನ್ಸುತ್ತೆ ಇಡೀ ಜಗತ್ತು ಮುಂದ್ಗಡೆ ನಾವು ಮುಂದೆ ದೊಡ್ಡ ಯಾವುದು ಸಮರ ಆಗಲಿ ವಿಶ್ವ ಕದನ ಆಗಲಿ ಅದಲ್ಲ, ಸಾಂಸಾರಿಕವಾಗಿ ಮತ್ತು ವೈಯಕ್ತಿಕವಾಗಿ ಮೆಂಟಲ್ ಹೆಲ್ತ್ ಅನ್ನೋದು ದೊಡ್ಡದು ನಮ್ಮ ಎದುರುಗಡೆ ಇವಾಗ ಸಮಸ್ಯೆ ಇರೋದು. ದೂರದರ್ಶನ ಅಂದರೆ ಕಾರ್ಯಕ್ರಮಗಳನ್ನು ಕೊಡುವಾಗ ಅದರಲ್ಲಿ ಸದಭಿರುಚಿ ಇರಬೇಕು ಮತ್ತು ಏನಾದರೂ ಅದರಲ್ಲಿ ಒಂದು ಸಂದೇಶ ಇರಬೇಕು. ಇದು ನಮ್ಮ ಮೂಲಭೂತವಾದಂಥ ಕಾರ್ಯಕ್ರಮದ ಪರಿಕಲ್ಪನೆ. ಇದರಲ್ಲಿ ಅಬ್ಬರ ಇರಲ್ಲ, ಇದರಲ್ಲಿ ಕರ್ಕಶವಾಗಿ ಕಿರ್ಚೋದಿರಲ್ಲ, ಅದೇನೂ ಇಲ್ಲ. ಸುಮ್ಮನೆ ಒಂದು ಮನೆಯ ಒಂದು ಅಂಗಳದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಇದನ್ನು ದಯವಿಟ್ಟು ನೀವೆಲ್ಲ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರೋ. ಸೊ ಮಾತಾಡಿದ್ದಾಯ್ತು, ನೀವು ಕಾಯ್ತಾ ಇದ್ದೀರಾ ಏನೋ ಒಂದು ಸ್ವಲ್ಪ ಮಜಾ ಬೇಕಲ್ವಾ ಇದರಲ್ಲಿ ಅಂತ. ಮಜಾ ರೆಡಿ ಆಗಿದೆ. ಇಲ್ಲಿ ಒಂದು ಫನ್ ಆಟ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಒಂದಷ್ಟು ಮಣಿಗಳಿದೆ. ಅಂದರೆ ಗೋಲ್ಡ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ, ಹಾಗೆಯೇ ರೆಡ್ ಕಲರ್ ಇದೆ. ಈ 3 ಬಣ್ಣದ ಮಣಿಗಳನ್ನು ನಾನು ಯಾವ ಪ್ರಕಾರದಲ್ಲಿ ಹೇಳ್ತೀನೋ, ಅಂದರೆ ಫಸ್ಟ್ 4 ಗೋಲ್ಡ್ ಕಲರ್ ಹಾಕಬೇಕು, 4 ಸಿಲ್ವರ್ ಕಲರ್ ಹಾಕಬೇಕು, ಮಧ್ಯ 1 ರೆಡ್ ಕಲರ್ ಹಾಕಬೇಕು. ಸೊ ಇದೇ ಪ್ಯಾಟರ್ನ ಫಾಲೋ ಮಾಡಬೇಕು. ಯಾರು ಬೇಗ 1 ನಿಮಿಷದಲ್ಲಿ ಈ ಪ್ಯಾಟರ್ನ ಜಾಸ್ತಿ ಯಾರು ಮಾಡ್ತಾರೆ, ಸೊ ಅವರು ವಿನ್ನರ್ ಆಗ್ತಾರೆ. ಪದ್ಮ ಅವರ ಅಥವಾ ಪಲ್ಲವಿಯವರ ನೋಡೋಣ ಬನ್ನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದಂತೆ ಆಟಕ್ಕೆ ಬೇಕಾಗಿರೋಂಥಷ್ಟು ವಸ್ತುಗಳು ರೆಡಿಯಾಗಿದೆ. ಪದ್ಮಾ ಅವರೇ ಆ್ಯಂಡ್ ಪಲ್ಲವಿ ಅವರೇ. ಸೊ ಇಲ್ಲಿ ಗೋಲ್ಡ್ ಕಲರ್ ಮುತ್ತುಗಳಿದೆ. ಗೋಲ್ಡ್ ಅಲ್ಲ, ಗೋಲ್ಡ್ ಕಲರ್ ಅಷ್ಟೇ ಇದು. ಓಕೆ. ಆ್ಯಂಡ್ ಇಲ್ಲಿ ಸಿಲ್ವರ್ ಮುತ್ತುಗಳಿದೆ.
ಅಗೇನ್ ಸಿಲ್ವರ್ ಅಲ್ಲ, ಸಿಲ್ವರ್ ಕಲರ್ ಅಷ್ಟೇ ಅದು. ಆ್ಯಂಡ್ ಇಲ್ಲಿ ರೆಡ್ ಕಲರ್ ಮುತ್ತುಗಳಿದೆ, ಅದು ರೆಡ್ ಕಲರೇ. ಓಕೆ, ಈಗ ನೀವು ದಾರಾನ ಚೆನ್ನಾಗಿ ನೀಟಾಗಿ ಸೂಜಿಗೆ ಪೋಣಿಸಿ ನೀವೇನು ಮಾಡಬೇಕು ಅಂದರೆ ಫಸ್ಟ್ 4 ಕಲರ್ ಗೋಲ್ಡು, 4 ಕಲರ್ ಸಿಲ್ವರ್, ಮಧ್ಯ ರೆಡ್, ಆ ಥರ ಎಷ್ಟು ಸೆಟ್ ನೀವು ಮಾಡ್ತೀರಾ 1 ನಿಮಿಷದಲ್ಲಿ ಟಕ 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 ಅಂತ ಮಾಡಬೇಕು. ಹೆಂಗೆ ಮಾಡಬೇಕು? ಟಕ 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 ಅಂತ ಮಾಡಬೇಕು. ಟಕ 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 ಅಂತ ಮಾಡಬೇಕು. ಹೆಂಗೆ ಮಾಡಬೇಕು? ಟಕ 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 ಅಂತ ಮಾಡ್ಬೇಕು. ಅವ್ರಿಗಿಂತ ಫಾಸ್ಟ್ ಇವರೇ ಹೇಳಿದ್ರು, ಬಟ್ ಗೇಮಲ್ಲಿ ಯಾರು ಫಾಸ್ಟ್ ಮಾಡ್ತಾರೆ ನೋಡೋಣ. ಸೊ ನಿಮ್ಮ ಸರದಿ ಶುರುವಾಗುವಂಥ ಸಮಯ. ಮೇಡಮ್ ಹುಷಾರು, ಕೈ ಚುಚ್ಕೊಂಡಿದ್ದೀರಾ? ಓಕೆ, ಕೈ ಚುಚ್ಕೊಂಡ್ರೆ ಫ್ರೆಂಡ್ ಆಚೆ ಬರ್ತಾರೆ ರಕ್ತ ನೋಡೋದಕ್ಕೆ. ಓಕೆ, ಹುಷಾರಾಗಿ ಆಟ ಆಡಿ. ಆ್ಯಂಡ್ ನಾನ್ ಸ್ಟಾಪ್ ವಾಚ್ನ ಪ್ಲೇ ಮಾಡ್ತಾ ಇದ್ದೀನಿ. ಶುರುನಾ? ಓಕೆ ಅಲ್ವಾ? 3, 2 ಏನು ಊಟ ಮಾಡಿದ್ರಿ ಬೆಳಗ್ಗೆ? ಮರ್ತೋಗ್ಬಿಟ್ರಾ? ಶುರು ಮಾಡಿ, ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಶುರು ಮಾಡಿ ಬೇಗ 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 ಬೇಗ. 4 ಗೋಲ್ಡು, 4 ಸಿಲ್ವರ್, ಮಧ್ಯ ರೆಡ್ ಬರಬೇಕು. ಓಡ್ತಾ ಇದೆ, ಟೈಮ್ ಓಡ್ತಾ ಇದೆ. 6 ಸೆಕೆಂಡ್, 8 ಸೆಕೆಂಡ್ ಆಯಿತು, 10 ಮುಗಿದೇ ಹೋಯ್ತು. ಪದ್ಮಾ ಮೇಡಮ್ ಪೋಣಿಸಿ ಕೈ ಚುಸ್ಕೊತಾ ಇದ್ದೀರಾ. ಬೇಗ 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 ಬೇಗ. ಮದುವೆ ಆದ ನಂತರ ನೋಡಿದಂಥ ಮೊದಲನೇ ಸಿನಿಮಾ ಯಾವುದು? ಮೋಸ್ಟ್ಲಿ ನೆನಪಿಲ್ಲ. ಪೋಣಿಸಿ ಮೇಡಮ್, ಪೋಣಿಸಿ. ಇವ್ರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಸಿನಿಮಾಕ್ಕೆ. ಬೇಗ ಬೇಗ ಬೇಗ. ಆಯಿತು, 30 ಸೆಕೆಂಡ್ಸ್ ಆಯಿತು, ಇನ್ನು 30 ಸೆಕೆಂಡ್ ಮಾತ್ರ. ಹುಷಾರು 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 ಹುಷಾರು. 4 ಗೋಲ್ಡ್ ಆಗಬೇಕು, 4 ಸಿಲ್ವರ್ ಆಗಬೇಕು, ಮಧ್ಯ ರೆಡ್ ಆಗಬೇಕು. ಎಸ್, ಟೈಮ್ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ. ಮೇಡಮ್ ಇನ್ನು 20 ಸೆಕೆಂಡ್ ಲಾಸ್ಟ್. ಬೇಗ ಬೇಗ. ನೀವ್ಯಾವ ಸಿನಿಮಾ ನೋಡಿದ್ರಿ? ಮುಂಗಾರು ಮಳೆ ಸರ್. ಮುಂಗಾರು ರೊಮ್ಯಾಂಟಿಕ್ ಆಗಿರೋ ಸಿನಿಮಾ ನೋಡಿದ್ದಾರೆ. ಎಸ್, ಲಾಸ್ಟ್ 10 ಸೆಕೆಂಡ್ಸ್. ಕೌಂಟ್ ಡೌನ್. 9, 8, 7, 6, 5, 4, 3, 2, 1. ಟೈಮ್ ಅಪ್. ಎಷ್ಟಪ್ಪ ಮಾಡಿದ್ದಾರೆ ಮೇಡಮ್. ನನಗೆ ಯಾಕೋ ನೀವು ಆ ಸಿನಿಮಾದ್ದು ಮೂಡ್ಗೋಗ್ಬಿಟ್ಟು ಮರ್ತು ಬಿಟ್ರಾ ಅಂತ. 4 ಗೋಲ್ಡ್ ಹೇಳಿದ್ದೆ, 4 ಸಿಲ್ವರ್ ಹೇಳಿದ್ದೆ, 1 ರೆಡ್ ಹೇಳಿದ್ದೆ. ಇಲ್ಲೋಗಿದ್ಯಾ? ಓಕೆ. ಸೊ 1 ಸೆಟ್ ಮಾಡಿದ್ದಾರೆ, ರೆಡ್ ಆದಮೇಲೆ 2 ಗೋಲ್ಡ್ ಹಾಕಿದ್ದಾರೆ. ಸೊ ಅದು ಕನ್ಸಿಡರ್ ಇಲ್ಲ, ಒಂದೇ ಸೆಟ್ ಮಾಡಿದ್ದೀರಾ ನೀವು. ಆ್ಯಂಡ್ ಪದ್ಮಾ ಅವರು ಮುಂಗಾರು ಮಳೆ ಸಿನಿಮಾ ಅದೆಲ್ಲಗ ಹೊಡಿದ್ದಾರೆ ಇವರು. ಮೇಡಮ್ ನಿಜವಾಗ್ಲೂ ನೀವು ಆ ಮೂಡ್ಗೆ ಹೊಡಿದ್ದೀರಾ. 1 ಸೆಟ್ಟು ಕಂಪ್ಲೀಟ್ ಮಾಡಿಲ್ಲ ನೀವು ಇಲ್ಲಿ. ನೋಡಿ, ರೆಡ್ಡೇ ಕಾಣಿಸ್ತಾ ಇಲ್ಲ. ಹೌದು ಸರ್. ಅಲ್ವಾ? ಹೌದು. ಮುಂಗಾರು ಮಳೆ ಒಂದು ಹಾಡಿಡಿ ನೋಡೋಣ. ಗೊತ್ತಿಲ್ಲ. ಪರವಾಗಿಲ್ಲ, ಒಂದು ಹಾಡಿ. ಕುಣಿದು ಕುಣಿದು ಬಾರಿ. ಆಮೇಲೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಪಲ್ಲವಿ ಅವ್ರದ್ದು ಅಟ್ಲೀಸ್ಟ್ 1 ಸೆಟ್ ಆದ್ರೂ ಆಗಿದೆ. ಸೊ ಪಲ್ಲವಿ ಅವ್ರು ಗೆದ್ದಿದ್ದಾರೆ. ಚಪ್ಪಾಳೆ ಕೊಡಿ ಪಲ್ಲವಿ ಅವ್ರಿಗೆ. ಕಮ್ ಆನ್ ಮೇಡಮ್. ಇನ್ಮೇಲೆ ಫ್ರೀ ಇದ್ದಾಗ ಏನು ಮಾಡ್ಬೇಕು ಹೇಳಿ ನೀವು? ಏನು ಮಾಡಬೇಕು? ವೀಕ್ಷಕರೇ ನೋಡಿದ್ರಲ್ವಾ, ಸ್ಮಾರ್ಟ್ ಸೊಸೆಯಂದಿರು ಸ್ಮಾರ್ಟ್ ಆಟ ಆಡಿದ್ದಾರೆ. ಸೊ ಮಣಿಗಳನ್ನು ಪೋಣಿಸಿ ಅಂದರೆ ಕೈಗೆ ಚುಚ್ಕೊಂಡ್ರು. ಒಬ್ಬರು ಒಂದೇ ಸೆಟ್ ಮಾಡಿದ್ರು, ಇನ್ನೊಬ್ಬರು ಒಂದೂ ಮಾಡೋಕ್ಕಾಗಲಿಲ್ಲ. ಇರಲಿ, ತಮಾಷೆ ಜೊತೆಗೆ ಒಂದಷ್ಟು ಬೇಕಾಗುತ್ತಲ್ಲ ಕಾರ್ಯಕ್ರಮಕ್ಕೆ ಅಂತ. ಆದರೆ ಮುಂದಿನ ಹಂತದಲ್ಲಿ ಅವರು ಹಾಡು ಕೂಡ ಹಾಡ್ತಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಲ್ವಾ? ಅವ್ರ ಸಿನಿಮಾಗಳು ನೋಡಿದ್ದೆಲ್ಲ ನೆನ್ಪು ಮಾಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಅದೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಸೊ ಪದ್ಮಾ ಅವರು ಹಾಗೆಯೇ ಪಲ್ಲವಿಯವರು ಒಂದಷ್ಟು ಮಾತಾಡಿದ್ರು, ಆಟನೂ ಆಡಿದ್ರು. ನೆಕ್ಸ್ಟ್ ಹಂತ ಹಾಡಾಡೋಕ್ಕೂ ಕಡಿಮೆ ಇಲ್ಲ ರೀ, ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾರೆ. ಎಸ್, ಅಫ್ಕೋರ್ಸ್ ನಾನಿಲ್ಲಿ ಒಂದು ಸಾಂಗಿನ ಚರಣ ನಾನು ಹಾಡ್ತೀನಿ, ಅವ್ರು ಗೆಸ್ ಮಾಡಿ, ಅಂದರೆ ತಕ್ಷಣಕ್ಕೆ ಟಕ್ ಅಂತ ಗೆಸ್ ಮಾಡಿ ಅವ್ರ ಪಲ್ಲವಿಯಿಂದ ಶುರು ಮಾಡಬೇಕು. ಆದರೆ ಏನಾಗುತ್ತೆ, ಇವರೊಬ್ಬರೇ ಹಾಡ್ತಾ ಇದ್ದಾರಾ ಅಥವಾ ಇವ್ರ ಜೊತೆಗೆ ಯಾರಾದರೂ ಬೆಂಬಲ ಕೊಡೋದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸು ಅಥವಾ ಫ್ರೆಂಡ್ಸು ಯಾರಾದರೂ ಇದ್ದಾರಾ ತಿಳ್ಕೊಳ್ಳೋಣ. ಪದ್ಮಾ ಮೇಡಮ್, ಹಾಡೋದಕ್ಕೆ ರೆಡಿನಾ? ಎಸ್ ಸರ್. ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಲ್ಲ ಸಿನಿಮಾಗಳ ಹಾಡು ಕೇಳ್ತಿರ್ತಾನೆ? ಕೇಳ್ತೀವಿ ಸರ್. ಈಗ ಹಾಡಬೇಕು. ನೀವು ಒಬ್ಬರೇ ಹಾಡ್ತೀರಾ? ಇಲ್ಲ ಸರ್, ನಮ್ಮ ಪಕ್ಕದ ಮನೆಯವರು ನನ್ನ ಸಪೋರ್ಟ್ ಇದ್ದಾರೆ. ಪಕ್ಕದ ಮನೆಯವ್ರು ಸಪೋರ್ಟ್ ಮಾಡ್ತಾರೆ. ಪಕ್ಕದ ಮನೆಯವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಏನವ್ರ ಹೆಸರು? ಮಾಧವಿ ಅಂತ ಸರ್. ಓಕೆ. ಸೊ ಈಗ ಪಲ್ಲವಿಯವ್ರನ್ನ ವಿಚಾರಿಸೋಣ, ಅವ್ರೊಬ್ಬರೇ ಹಾಡ್ತಾರೋ ಅಥವಾ ಅವ್ರಿಗೂ ಯಾರಾದ್ರದ್ದು ಸಪೋರ್ಟ್ ಬೇಕಾ ಅಂತ ಹೇಳಿ. ರೆಡಿನಾ ಫಸ್ಟ್ ಆಫ್ ಆಲ್ ಹಾಡಾಡೋದಕ್ಕೆ? ಸುಮಧುರವಾದ ಕಂಠದಿಂದ ಎಲ್ಲ ಹಾಡುಗಳು. ಇಲ್ಲ ಆ ಥರ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಸಾಧಾರಣವಾಗಿ. ಚೆನ್ನಾಗಿ ಹಾಡೋದಕ್ಕೆ ಬರಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ ನಾನು. ಹೇಗೆ, ನೀವು ಒಬ್ಬರೇ ಹಾಡ್ತೀರೋ ಅಥವಾ? ಇಲ್ಲ, ನನಗೆ ಜೊತೆಗೆ ಸಪೋರ್ಟ್ಗೆ ಇದ್ದಾರೆ. ಎದುರುಗಡೆ ಮನೆಯವರು ಉಷಾ ಅಂತ ಅಂದ್ಬಿಟ್ಟು. ಓಕೆ. ಎದುರುಗಡೆ ಮನೆಯವರು ನಿಮಗೆ ಪಕ್ಕದ ಮನೆಯವರು. ಡನ್. ಸೊ ವೀಕ್ಷಕರೇ, ಪದ್ಮಾವತಿ ಅವರು ಕೂಡ ರೆಡಿ ಆಗಿದ್ದಾರೆ ಪಕ್ಕದ ಮನೆಯವ್ರ ಜೊತೆಗೆ, ಆ್ಯಂಡ್ ಪಲ್ಲವಿ ಅವರು ರೆಡಿ ಆಗಿದ್ದಾರೆ ಎದುರು ಮನೆಯವ್ರ ಜೊತೆಗೆ. ಸೊ ನಾನೀಗ ರೆಡಿ ಆಗ್ತೀನಿ ನನ್ನ ಸಾಂಗ್ಗಳ ಜೊತೆಗೆ. ಶುರು ಮಾಡೋಣ. ಮಾಧವಿಯವರು ಬಂದಿದ್ದಾರೆ, ನಿಮ್ಮ ಪಕ್ಕದ ಮನೆಯವರು, ರೈಟ್? ಮೇಡಮ್ ನಮಸ್ಕಾರ ತಮಗೂ.
ಈ ಕಡೆ ಸೈಡು ಉಷಾ ಅವರು ಸೈಲೆಂಟಾಗಿ ಕೂತಿದ್ದಾರೆ. ಉಷಾ ಮೇಡಮ್ ನಮಸ್ಕಾರ ತಮಗೂ. ಸೊ ಹಾಡೋಡಕ್ಕೆ ರೆಡಿ ಅಲ್ವಾ? ಓಕೆ, ನನ್ನ ಫಸ್ಟ್ ಸಾಂಗ್ ಈ ರೀತಿ ಆಗಿದೆ, ಹಾಡ್ತೀನಿ. ನಾನು ಸಾಂಗ್ ಅಂದರೆ ಚರಣ ಹೇಳಿದ ತಕ್ಷಣ ಯಾರಿಗೆ ಗೊತ್ತಿರುತ್ತೋ ಟಕ್ಕಂತ ನೀವು ಅದನ್ನ ಕಂಟಿನ್ಯೂ ಮಾಡಿಬಿಡ್ಬೇಕು. ಓಕೆನಾ? ಯಾರು ಬೇಗ ಕಂಟಿನ್ಯೂ ಮಾಡಿ ಹಾಡಾಡ್ತಿರೋ ಅವರಿಗೆ ಪಾಯಿಂಟ್ ಹೋಗುತ್ತೆ. ಓಕೆ, ಅವ್ರಿಗೆ ಗೆದ್ದ ಹಾಗೆ. ಸರಿ ಅಲ್ವಾ? ಈ ರೀತಿ ಆಗಿದೆ ಹಾಡು. ಸೊ ನನಗೂ ಅಷ್ಟು ಚೆನ್ನಾಗಿ ಬರಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ ಇದೇ ಮಧುರ ಮನದ ವೆರಿ ನೈಸ್. ಸೊ ಪದ್ಮಾ ಅವರು ಪಕ್ಕದ ಮನೆ ಮಾಧವಿಯವರು ಗೆಸ್ ಮಾಡಿದ್ದಾರೆ. ಮೇಡಮ್ ಕ್ಲಾಪ್ಸ್ ಕೊಡಿ, ಕ್ಲಾಪ್ ಕೊಡಿ. ಪಲ್ಲವಿ ಅವರೇ ಆ್ಯಂಡ್ ಉಷಾ ಮೇಡಮ್, ಬೇಜಾರಾಯ್ತಾ? ಪಾಯಿಂಟ್ ಮಿಸ್ ಆಗೋಯ್ತಾ? ಇಲ್ಲ ಬೇಜಾರೇನಾಗಿಲ್ಲ, ಅವ್ರಿಗೆ ಬಂದ್ರು ಖುಷಿನೇ. ಅವ್ರಿಗೆ ಪಕ್ಕದ ಮನೆಯವರೇ ಅಲ್ವಾ ಗೆದ್ದಿರೋದು, ಅಷ್ಟೇನಪ್ಪ, ಅದ್ರಲ್ಲಿ ಏನಿದೆ. ಸೊ ನೆಕ್ಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ಸಾಂಗ್ ಹೇಳಲಾ? ಶುರು ಅಲ್ವಾ? ಕೇಳಿಸ್ಕೊಳ್ಳಿ ಆ್ಯಂಡ್ ಕೇಳಿಸ್ಕೊಳ್ಳಿ. ನೂರಾರು ಹೂಗಳಿದ್ದರು ಈ ಅಂದ ಬೇರೆ. ಊರ್ವಶಿಯ ಚೆಲುವು ಮೇನಕೆಯ ಮಿನುಗೋ ಕಾಳಿದಾಸನ ಪ್ರೇಮ ಗೀತೆಯೋ. ಬರ್ಲಿ ಚಪ್ಪಾಳೆ ಬರ್ಲಿ. ಸೂಪರ್. ಸೊ 1 ಪಾಯಿಂಟ್ ಸಿಕ್ಕಿದೆ ಪಲ್ಲವಿ ಆ್ಯಂಡ್ ಉಷಾ ಅವ್ರಿಗೆ, ಆ್ಯಂಡ್ ನಿಮಗೂ ಕೂಡ ಸಿಕ್ಕಿದೆ. ಬೇಜಾರಾಗಬೇಡಿ, ಪಕ್ಕದ ಮನೆ ಮಾಧವಿಯವರು ಆ್ಯಂಡ್ ಪದ್ಮಾ ಅವರು. ಸೊ ಈ ಹಾಡಿನ ರೌಂಡಲ್ಲಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಕ್ಕಿದೆ. ಆದರೆ ಪದ್ಮಾ ಅವರು ಪಕ್ಕದ ಮನೆ ಮಾಧವಿಯವ್ರ ಜೊತೆಗೆ ಸೇರಿಕೊಂಡು ಒಂದು ಹಾಡು ಆಡಿ 1 ಪಾಯಿಂಟ್ ತೊಗೊಂಡಿದ್ದಾರೆ. ಹಾಗೆಯೇ ಪಲ್ಲವಿಯವರು ಎದುರು ಮನೆ ಉಷಾ ಅವ್ರ ಜೊತೆಗೆ ಸೇರಿ ಒಂದು ಹಾಡಾಡಿ ಪಾಯಿಂಟ್ ತೊಗೊಂಡಿದ್ದಾರೆ. ಸದ್ಯಕ್ಕೆ ಇವಾಗ ಈಕ್ವಲ್ ಆಗಿದೆ. ಆದರೆ ಗೆಲ್ಲೋದು ಯಾರು ಅನ್ನೋದಕ್ಕೆ ಮತ್ತೊಂದು ಹಾಡಿದೆ. ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ, ಫಸ್ಟ್ ನಾನು ಗೆಸ್ ಮಾಡಬೇಕು ಅಂತ. ಸೊ ಬನ್ನಿ, ಅದು ಏನು ಅಂತ ಹಾಡ್ತೀನಿ. ಎಂಜಾಯ್ ಮಾಡ್ತಾ ಇದ್ದೀರಿ ಅಲ್ವಾ? ಹಾಗೇ ರೀ, ಎಲ್ಲೂ ಹೋಗಬೇಡಿ. ಲಾಸ್ಟ್ ಪಾಯಿಂಟ್ ಗೆಲ್ಲೋದಕ್ಕೆ ರೆಡಿನಾ ಪದ್ಮಾ ಅವರೇ ಆ್ಯಂಡ್ ಮಾಧವಿ ಅವರೇ? ನೀವು ರೆಡಿ ಇದ್ದೀರಾ? ತಗೊಳ್ಳ ಹಾಗಾದರೆ ಲಾಸ್ಟ್ ಸಾಂಗ್ ತುಂಬ ಈಸಿಯಾಗಿರೋದು ಕೇಳ್ತೀನಿ. ಓಕೆ, ಈ ರೀತಿ ಆಗಿದೆ. ನೆಕ್ಸ್ಟ್ ಸಾಂಗ್. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ. ಈ ಹೃದಯದ ಸಮಥಿಂಗ್ ಪ್ರಯತ್ನ ಮಾಡ್ತೀನಿ, ಬಟ್ ಅಲ್ಲಿ ಭಯ ಆಗ್ತದೆ, ಟೆನ್ಷನ್ ಆಗ್ತದೆ. ಮೊಬೈಲ್ ಕೊಡ್ತೀರಾ ಸರ್? ಮೊದಲು ಹಾಡಿನಿ ಒಟ್ಟಿನಲ್ಲಿ. ಕಮಾನ್ ಹಾಡಿ. ಈ ಓಲೆಯ ಅವಳಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಗೆ ಅಂಜಿಕೆ ಮುಂದಿದೆ. ಓ ಮೇಘವೇ ಹೋಗಿ ಬಾ, ಈ ಓಲೆಯ ಅವನಿಗೆ ನೀಡಿ ಬಾ. ಸೂಪರ್. ಅಂತ ಗೆದ್ದು ಬಿಡ್ರಿ, ಪಾಯಿಂಟ್ ಸಿಕ್ತು ಪಕ್ಕದ ಮನೆ ಮಾಧವಿಯವರು ಆ್ಯಂಡ್ ಟೀಮ್ ಪದ್ಮಾ ಅವ್ರದ್ದು. ವೀಕ್ಷಕರೇ ನೋಡಿದ್ರಲ್ವಾ, ಹಾಡನ್ನು ಹಾಡಿದ್ರು ಸ್ಮಾರ್ಟ್ ಸೊಸೆ ಅಂದರು ಪದ್ಮಾ ಅವರು. ಹಾಗೆಯೇ ಪಲ್ಲವಿಯವರು ಪಕ್ಕದ ಮನೆಯವ್ರನ್ನ ಕರೆಸ್ಕೊಂಡ್ರು, ಎದುರ ಮನೆಯವ್ರನ್ನ ಕರೆಸ್ಕೊಂಡ್ರು. ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಆಗಿತ್ತು ಈ ಮಾತುಕತೆ, ಹಾಡು, ಈ ಒಂದು ತಲೆಹರಟೆ ಇದ್ರ ಮಧ್ಯೆ ಹೊಂದಾಣಿಕೆಯಿಂದ ಬಾಳೋದಕ್ಕೆ ಏನು ಅಗತ್ಯ ಇದೆ ಅದನ್ನು ನಾವು ಸಾರಬೇಕಾಗಿದೆ. ಅಫ್ಕೋರ್ಸ್ ನಿಮಗೂ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಇದು ನಾನು ಹೇಳಿದ್ರೆ ಹೇಗೆ, ಖುದ್ದಾಗಿ ಅವ್ರು ಏನು ಎಂಜಾಯ್ ಮಾಡಿದ್ರು, ಅವ್ರ ಅನುಭವ ಏನು, ಬನ್ನಿ ತಿಳ್ಕೊಳ್ಳೋಣ. ಮೇಡಮ್ ಹೇಳಿ, ಎಷ್ಟು ಖುಷಿ ಆಯಿತು, ಹೇಗೆ ಎಂಜಾಯ್ ಮಾಡಿದ್ರಿ? ತುಂಬ ಸಂತೋಷ ಇತ್ತು ಸರ್, ನೀವೆಲ್ಲ ಬಂದು ನಮ್ಮನೆಗೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು ಸರ್. ತುಂಬ ಧನ್ಯವಾದಗಳು ಮೇಡಮ್. ತಮಗೆ ಹೇಗೆ ಅನಿಸ್ತು? ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ. ಚಂದನ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಿಮಗೂ ನಿಮ್ಮ ತಂಡದಕ್ಕೂ ಧನ್ಯವಾದಗಳು. ಅಲ್ವಾ, ಪಕ್ಕದ ಮನೆಯವರ ಅದು ಇನ್ನೂ ಅದೃಷ್ಟ ಅನಿಸುತ್ತೆ ನನಗೆ. ಈಗ ಈ ಆಪರ್ಚುನಿಟಿನ ತಗೊಂಡಿದ್ದೆ. ಉದ್ದೇಶನೇ ಅದು ಇರೋದಿಲ್ಲ, ಒಬ್ಬರೊಬ್ಬರು ಸಂಬಂಧ ಬೆಸಿಬೇಕು ಅನ್ನೋದಕ್ಕೆ ನಮ್ಮ ಕಾರ್ಯಕ್ರಮ ಇರೋದು. ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮೇಡಮ್ ಹೇಳಿ, ತಮಗೆ ಹೇಗೆ ಅನಿಸ್ತು? ಇಷ್ಟೊತ್ತು ಆಟ ಆಡಿದ್ರಿ, ನೀವು ಕೂಡ ಅಫ್ಕೋರ್ಸ್ 1 ಪಾಯಿಂಟ್ ಸೋತ್ರಿ, ಬೇಜಾರಾಗಬೇಡಿ. ಇಲ್ಲ ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಆದರೆ ಬಂದಿದ್ದು ತುಂಬ ಸಂತೋಷ ಆಯಿತು. ಮತ್ತು ಏನಂದರೆ ಚಂದನ ವಾಹಿನಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಥರ ಯಾರಿಗೂ ಅವಕಾಶಗಳು ಸಿಗಲ್ಲ, ನಮಗೆ ಸಿಕ್ಕಿದೆ. ಇದು ನಮಗೆ ಕೊನೆವರೆಗೂ ಮರೆಯೋದ ಒಂದು ಮೂಮೆಂಟ್ ಆಗಿರುತ್ತೆ. ತುಂಬ ಧನ್ಯವಾದಗಳು. ಹೌದು, ಸಪೋರ್ಟ್ ಮಾಡಿ. ನನಗೂ ತುಂಬ ಖುಷಿ ಆಯಿತು. ನನಗೆ ಕರೆದು ಇವರೇನೋ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಓಕೆ ಮ್ಯಾಮ್, ತುಂಬ ಧನ್ಯವಾದಗಳು ತಮಗೆ.
ವೀಕ್ಷಕರೇ ನೋಡಿದ್ರಲ್ವಾ, ಪದ್ಮಾವತಿಯವರು ಹಾಗೆಯೇ ಪಲ್ಲವಿಯವರು ಆಟ ಆಡಿದ್ರು, ಹಾಡಿದ್ರು, ಜೊತೆಗೊಂದಷ್ಟು ಮಾತು ಆಡಿದ್ರು. ಬಟ್ ಇದಕ್ಕೂ ಮುಂಚಿತವಾಗಿ ನಾವು ಏನೆಲ್ಲ ಒಂದು ಉದ್ದೇಶ ಇಟ್ಕೊಂಡ್ಬಂದಿದ್ವಿ ಅಲ್ವಾ, ಅತ್ತೆ ಸೊಸೆಯರ ಮಧ್ಯೆ ಇರುವಂಥ ಸಂಬಂಧ. ಆದರೆ ಇಲ್ಲಿ ಬರೀ ಸೊಸೆಯಂದ್ರಿದ್ದಾರೆ, ಜೊತೆಗೆ ಅವರ ಅಕ್ಕಪಕ್ಕದ ಮನೆಯವರು ಬಂದರು. ಸಂಬಂಧಗಳನ್ನು ಬೆಸೆಯೋ ಕೆಲಸ ನಮ್ಮದು ಅಲ್ವಾ. ಹಾಗಾಗಿ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಅಭಿನಂದನಾ ಪತ್ರ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಕಡೆಯಿಂದ ಕೊಡುವಂಥದ್ದು. ಅದನ್ನು ಕೊಡೋಣ. ಪದ್ಮಾವತಿ ಮೇಡಮ್, ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಹಾಗೆ ಹಾಡು ಹಾಡಿದ್ದಕ್ಕೆ, ಮುಂಗಾರು ಮಳೆ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಮೇಡಮ್. ಹಾಗೆಯೇ ಮೇಡಮ್, ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇದೇ ರೀತಿಯಾಗಿ ನಗ್ತಾ ಇರಿ, ಹಾಡು ಹಾಡ್ತಾ ಇರಿ, ಮುತ್ತು ಪೋಣಿಸ್ತಾ ಇರಿ, ಸರಿನಾ? ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಖುಷಿ ನಮ್ಮಲ್ಲಿದೆ, ಹಂಚಬೇಕು ಅಷ್ಟೇ. ನಾವೆಲ್ಲ ಖುಷಿನ ಹಂಚಿಕೊಂಡ್ರೆ ಎಲ್ಲರೂ ಆರಾಮಾಗಿರ್ತಾರೆ, ಎಲ್ಲರ ಸಂಬಂಧಗಳು ಕೂಡ ಆರೋಗ್ಯಕರವಾದ ಸಂಬಂಧವಾಗಿರುತ್ತೆ. ವೀಕ್ಷಕರೇ, ಧನ್ಯವಾದ ಹೇಳಿದ್ದಾಯಿತು ಇಬ್ರಿಗೂ, ಹಾಗೆಯೇ ಅಭಿನಂದನಾ ಪತ್ರ ಕೊಟ್ಟಿದ್ದೂ ಆಯಿತು. ಮುಖ್ಯವಾದ ಮಾಹಿತಿ ಮತ್ತೊಂದಿದೆ, ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಕುಟುಂಬದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ತಿಳ್ಕೊಳ್ಳುವಂಥದ್ದಲ್ವಾ. ಚಿಕ್ಕ ಚಿಕ್ಕ ವಿಷಯಗಳೇ ಬಹಳ ದೊಡ್ಡ ಪರಿಣಾಮ ಉಂಟು ಮಾಡುತ್ತವೆ. ಮುಂದಿನ ಹಂತದಲ್ಲಿ ನಮ್ಮ ಎಕ್ಸ್ಪರ್ಟ್ ಒಬ್ಬರು ಒಂದೊಳ್ಳೆ ಟಿಪ್ಸ್ ಕೊಡ್ತಾರೆ, ಬನ್ನಿ ಅದನ್ನು ತಿಳ್ಕೊಂಡು ಬರೋಣ. ಕುಟುಂಬ ಚೆನ್ನಾಗಿತ್ತು ಅಂತಂದರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಚೆನ್ನಾಗಿರ್ತೇವೆ. ಈಗ ಭಾರತೀಯರ ಸರಾಸರಿ ಆಯಸ್ಸು 74. ಹಾಗಾಗಿ ಇಳಿ ವಯಸ್ಸಿನಲ್ಲಿ ಆಸರೆ ಬಹಳ ಮುಖ್ಯ ಆಗುತ್ತೆ. ಹಿಂದಿನ ಅವಿಭಕ್ತ ಕುಟುಂಬಗಳಲ್ಲಿ ವ್ಯಕ್ತಿಗೆ 80 90 ಆ ವಯಸ್ಸಿನ ವ್ಯಕ್ತಿಗಳಿಗೆ ಸಾಕಷ್ಟು ಸ್ಥಾನ ಮಾನ ಗೌರವ ಎಲ್ಲ ಸಿಗ್ತಾಯಿತ್ತು. ಈಗ 60 ಆದಮೇಲೆ ರಿಟೈರ್ ಆಯಿತು ಅಂತಂದರೆ ಅವರು ಕುಟುಂಬಕ್ಕೆ ಭಾರ, ಮಗ ಸೊಸೆಯರಿಗೆ ಭಾರ, ಅವ್ರನ್ನ ಯಾಕೆ ಮನೆ ಇಟ್ಕೋಬೇಕು ಅಂತಕ್ಕಂಥ, ಅಥವಾ ಕೆಲಸಕ್ಕೋಸ್ಕರ ಆಗ ಮಗ ಸೊಸೆ ಬೇರೆ ಹೊರಟೋಗ್ತಾರೆ, ಇನ್ಯಾವುದೋ ಊರಿನಲ್ಲಿರ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಇಳಿ ವಯಸ್ಸಿನಲ್ಲಿದ್ದಾರೆ. ಮಹಿಳೆ ಮತ್ತು ಪುರುಷ ಇಬ್ಬರು ಇಳಿ ವಯಸ್ಸು 60 65. ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಮಗ ಇನ್ನೆಲ್ಲೋ ಇದ್ದಾನೆ, ಹೆಣ್ಮಕ್ಳು ಬೇರೆ ಕಡೆ ಇದ್ದಾರೆ. ಹಾಗಾಗಿ ಒಂಟಿತನ ಇಳಿ ವಯಸ್ಸಿನಲ್ಲಿ ಸಾಕಷ್ಟು ಕಾಡುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ನಾವು ಕುಟುಂಬ ವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ದೇವೆ. ಕುಟುಂಬಗಳು ಛಿದ್ರ ಆಗ್ತಾಯಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಚಿಕ್ಕ ಕುಟುಂಬಗಳು ಜಾಸ್ತಿ ಆಗ್ತಾಯಿದೆ. ಹಾಗೆ ಚಿಕ್ಕ ವಯಸ್ಸಿನವರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವ್ರ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯಿಂದ ನೊಂಚಿಕೊಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಕುಟುಂಬಗಳಲ್ಲಿ ಹಿರಿಯರಿಗೆ ಸ್ಥಾನ. ಯಾಕೆಂದರೆ ಸೊಸೆ ಆದವಳು ಅವಳು ವಯಸ್ಸಾಗುತ್ತೆ, ಅವಳು ಹಿರಿಯರಾಗ್ತಾಳೆ 30 ವರ್ಷ 40 ವರ್ಷ ಆದಮೇಲೆ. ಹಾಗಾಗಿ ಹಿರಿಯರಿಗೆ ಒಟ್ಟಿಗೆ ಇರಿ, ಬೇರೆ ಇರಿ, ಅವರಿಗೆ ಬೇಕಂತ ಸಪೋರ್ಟ್, ಹಣದ ಸಪೋರ್ಟ್ ಆಗ್ಬೋದು, ಭಾವನಾತ್ಮಕ ಸಪೋರ್ಟ್ ಆಗ್ಬೋದು, ಕೊಡ್ತಕ್ಕಂಥದ್ದು ಕುಟುಂಬದ ಎಲ್ಲರ ಕರ್ತವ್ಯ. ಮುಖ್ಯವಾಗಿ ಚಿಕ್ಕ ವಯಸ್ಸಿನ ಸೊಸೆಯರು ಅಥವಾ ಅವರ ಗಂಡಂದಿರು ವಯಸ್ಸಾದವ್ರನ್ನ ನೋಡ್ಕೊಳ್ತಕ್ಕಂಥ, ಹಾಗೆ ಹೆಂಡತಿಯ ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅಳಿಯನ ಧರ್ಮ ಆಗುತ್ತೆ. ಈಗ ಅದನ್ನು ಕೂಡ ಕೋರ್ಟ್ಗಳು ಹೇಳ್ತಾ ಇದೆ, ಮಗಳು ಅಳಿಯ ಕೂಡ ವಯಸ್ಸಾದ ನೋಡ್ಕೊಳ್ಳೇಬೇಕು, ಮಗ ಸೊಸೆ ಮಾತ್ರ ನೋಡ್ಕೊಳ್ಬೇಕು, ಮಗಳು ಅಳಿಗೆ ಈ ಜವಾಬ್ದಾರಿ ಅಂತ ನಮ್ಮಲ್ಲಿತ್ತು. ಈಗ ಅದು ಕೂಡ ಮಗಳು ಅಳಿಯ ಆಗಲಿ ಅಥವಾ ಮಗ ಸೊಸೆ ಆಗಲಿ ಇಳಿ ವಯಸ್ಸಿನ ವ್ಯಕ್ತಿಗಳನ್ನು, ಮುಖ್ಯ ಮಹಿಳೆಯರನ್ನು ನೋಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಗಂಡಸರು ಬೇಗ ಸಾಯ್ತೇವೆ, ಹೆಂಗಸರು 5-6 ವರ್ಷ ಹೆಚ್ಚು ಬದುಕ್ತಾರೆ. ಹಾಗಾಗಿ ಇಳಿ ವಯಸ್ಸಿನ ಮಹಿಳೆಯರ ಜೀವನ ಚೆನ್ನಾಗಿರಬೇಕು ಅಂದರೆ ಕುಟುಂಬ ಸ್ಟ್ರಾಂಗ್ ಆಗಿರಬೇಕು, ಕುಟುಂಬ ಸ್ಮಾರ್ಟ್ ಆಗಿರಬೇಕು. ವೀಕ್ಷಕರೇ, ಮಾಹಿತಿನ ತಿಳ್ಕೊಂಡ್ರಿ ಅಲ್ವಾ? ನಾವು ತಿಳ್ಕೊತೀವಿ, ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದನ್ನು ಪಾಲಿಸಬೇಕು. ನಾವೆಲ್ಲರೂ ಪಾಲಿಸೋಣ. ನಮ್ಮ ಮಧ್ಯೆ ಇರುವಂಥ ಸಂಬಂಧಗಳಿದ್ದಾವಲ್ವ, ಅವೆಲ್ಲವೂ ನಾಜೂಕಾದ ಸಂಬಂಧಗಳೇ. ಅವುಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಅಂದರೆ ಎಲ್ಲ ವಿಷಯಗಳನ್ನು ನಾವು ಪಾಲಿಸಬೇಕು. ಸೊ ಇದರ ಜೊತೆಗೆ ಈ ಅಕ್ಕಪಕ್ಕ ನೀವು ಕೂತು ಆಟ ಆಡಬೇಕಾ, ನಿಮ್ಮ ವಿಚಾರಗಳನ್ನು ತಿಳಿಸ್ಬೇಕಾ? ಸೊ ಹಾಗಿತ್ತಂತಂದರೆ ನಿಮ್ಮ ಅಭಿಪ್ರಾಯಗಳಿರಬಹುದು, ಅನಿಸಿಕೆಗಳಿರಬಹುದು, ಅಥವಾ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾದರೆ ಅದು ಅತ್ತೆ ಸೊಸೆ ಇರಬಹುದು ಅಥವಾ ಸೊಸೆಂದ್ರೆ ಆಗಿರಬಹುದು. ಒಟ್ಟಿನಲ್ಲಿ ನಿಮ್ಮಿಂದ ಬೇರೆಯವರ ಜೀವನಕ್ಕೆ ಉಪಯುಕ್ತವಾದಂಥ ಒಂದು ಮಾಹಿತಿಗಳು ಬೇಕು ಅಷ್ಟೇ. ಸೊ ಹಾಗಿದ್ದಲ್ಲಿ ನೀವು
ನಿಮ್ಮ ವಿವರಗಳನ್ನು ನಮಗೆ ಇಮೇಲ್ ಐಡಿಗೆ ಕಳಿಸ್ಬೇಕಾಗತ್ತೆ. ನಿಮ್ಮ ಹೆಸರು ಮತ್ತು ವಯಸ್ಸು, ವಿದ್ಯಾಭ್ಯಾಸ ಮತ್ತು ವೃತ್ತಿ, ಹವ್ಯಾಸಗಳು, ಮೊಬೈಲ್ ಸಂಖ್ಯೆ ಮತ್ತು ಪೂರ್ಣ ವಿಳಾಸ, ಇಬ್ಬರೂ ಜೊತೆಗಿರುವ ಇತ್ತೀಚಿನ ಭಾವಚಿತ್ರ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ನಮ್ಮ ವಿಳಾಸ: ನಿರ್ಮಾಪಕರು, ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5600006. ಇಮೇಲ್ dd.smartsociendiru@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜೋಡಿ ಜೊತೆಗೆ, ಅಂದರೆ ಅತ್ತೆ ಸೊಸೆನಾ ಅಥವಾ ಬರೀ ಸೊಸೆಯಂದಿರ್ತಾರ, ವಿಷಯಗಳೇನಿದೆ, ಆಟ ಏನಿದೆ, ಮಸ್ತಿ ಏನಿದೆ, ಮಜಾ ಏನಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಜೀವನಕ್ಕೆ ಬೇಕಾದಂಥ ಮಾಹಿತಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೋಣ. ಸೊ ನಿರೀಕ್ಷೆ ಮಾಡ್ತಾ ಇರಿ. ಇದು ಸ್ಮಾರ್ಟ್ ಸೊಸೆಯಂದಿರು. ನಮಸ್ಕಾರ.